ಇವತ್ತು ನಾವು ಮಳೆಗಾಲ ಹಾಗೂ ಶ್ವಾಸಕೋಶದ ಆರೋಗ್ಯ ಹಾಗೂ ನಮ್ಮ ಆಧುನಿಕ ಶ್ವಾಸಕೋಶದ ಚಿಕಿತ್ಸಾ ವಿಧಾನಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಕೆಮ್ಮು 2ರಿಂದ 3 ವಾರಕ್ಕಿಂತ ಜಾಸ್ತಿ ಇದೆ. ಕೆಮ್ಮಿನ ಜೊತೆ ಉಸಿರಾಟಕ್ಕೆ ತೊಂದರೆ ಬರ್ತಾ ಇದೆ. ಈ ಮೇಲೆ ಹೇಳಿರುವಂತಹ ಲಕ್ಷಣಗಳಿದ್ದರೆ ಅದು ಕೆಲವೊಮ್ಮೆ TB ಆಗಿರ್ಬೋದು, ನ್ಯೂಮೋನಿಯಾ ಆಗಿರ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ತೇಜಸ್ವಿ ಎನ್ ಭಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್, ಕಸ್ತೂರ್ಬಾ ಹಾಸ್ಪಿಟಲ್, ಮಣಿಪಾಲ್. ಇವತ್ತು ನಾವು ಮಳೆಗಾಲ ಹಾಗೂ ಶ್ವಾಸಕೋಶದ ಆರೋಗ್ಯ ಹಾಗೂ ನಮ್ಮ ಆಧುನಿಕ ಶ್ವಾಸಕೋಶದ ಚಿಕಿತ್ಸಾ ವಿಧಾನಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮಳೆಗಾಲ ಅಂತ ಹೋದ ಕೂಡಲೇ ವಾತಾವರಣದಲ್ಲಿ ತುಂಬ ಉಷ್ಣಾಂಶದಲ್ಲಿ ಏರಿಳಿತ ಆಗೋದು, ತೇವಾಂಶದಲ್ಲಿ ಏರಿಳಿತ ಆಗೋದು, ಅಲರ್ಜಿ ಉಂಟು ಮಾಡುವಂಥ ಧೂಳುಗಳು ಹಾಗೂ ಕೋಣೆಗಳ ಒಳಗಡೆ ಫಂಗಸ್ ಬರೋದು, ಈ ಫಂಗಸ್ಸಿಂದಾಗಿ ಅಲರ್ಜಿ ಉಂಟು ಮಾಡುವಂಥ ಅಂಶಗಳು ಜಾಸ್ತಿ ಆಗೋದು, ಇವೆಲ್ಲ ಉಂಟಾಗ್ತವೆ. ಈ ಎಲ್ಲ ಕಾರಣಗಳಿಂದಾಗಿ ವೈರಸ್ ಸೋಂಕುಗಳು ಕೂಡ ತುಂಬ ಬೇಗನೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತವೆ ಹಾಗೂ ವೆಂಟಿಲೇಷನ್ ಕೂಡ ಪ್ರಾಬ್ಲಮ್ ಆಗೋ ಕಾರಣ ಮನೆ ಒಳಗಡೆ ಒಬ್ಬರಿಂದ ಇನ್ನೊಬ್ಬರಿಗೆ ತುಂಬ ಬೇಗ ಹರಡ್ತವೆ. ಸೊ ಇದರಿಂದಾಗಿ ಸಾಮಾನ್ಯ ಜನರು ಅಲ್ಲದೆ ಅಸ್ತಮಾ ರೋಗಿಗಳು, COPD ರೋಗಿಗಳು ಹಾಗೂ ಇನ್ನಿತರ ಶ್ವಾಸಕೋಶ ರೋಗಿಗಳು ಕೂಡ ಅವರ ರೋಗ ತುಂಬ ಉಲ್ಬಣಗೊಳ್ತವೆ. ಹೆಚ್ಚಾಗಿ ಈ ಟೈಮಲ್ಲಿ ಬರುವಂತಹ ಶೀತ ಕೆಮ್ಮಲಿರ್ಬೋದು, ಅದೆಲ್ಲ ವೈರಲ್ ಸೋಂಕಿಂದನೇ ಆಗಿರ್ಬೋದು. ಆದರೆ ನಾವು ಎಲ್ಲ ವೈರಲ್ ಸೋಂಕಿಂದನೇ ಅಂದ್ಕೊಂಡು ಮನೆ ಮದ್ದು ಮಾಡೋದು, ಮೆಡಿಕಲ್ ಶಾಪ್ ಹೋಗಿ ಕಫ್ ಸಿರಪ್ ತೊಗೊಂಡು ಬರೋದು, ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ತಗೊಳ್ಳೋದು, ಎಲ್ಲ ಥರ ಇದು ವರ್ಕ್ ಆಗಬೇಕು ಅಂತ ಏನಿಲ್ಲ. ಕೆಲವೊಂದು ಲಕ್ಷಣಗಳು ಬಂದಾಗ ನಾವು ಇದನ್ನು ಇಗ್ನೋರ್ ಮಾಡದೆ ಕೂಡಲೇ ವೈದ್ಯರ ಸಲಹೆ ಪಡ್ಕೊಳ್ಬೇಕು. ಇದು ಯಾವುದೆಲ್ಲ ಅಂದರೆ, ಈಗ ಕೆಮ್ಮು 2ರಿಂದ 3 ವಾರಕ್ಕಿಂತ ಜಾಸ್ತಿ ಇದೆ, ಕೆಮ್ಮಿನ ಜೊತೆ ಉಸಿರಾಟಕ್ಕೆ ತೊಂದರೆ ಬರ್ತಾ ಇದೆ, ಸಾಮಾನ್ಯ ದಿನನಿತ್ಯ ಕೆಲಸ ಮಾಡಬೇಕಾದ್ರೂ, ಸ್ವಲ್ಪ ಮೆಟ್ಲು ಹತ್ತಬೇಕಾದ್ರೂ ಕೂಡ ಉಬ್ಬಸ ಬಂದಂಗೆ ಆಗ್ತಾಯಿದೆ, ತೂಕ ಕಡಿಮೆ ಆಗೋದು, ಆಮೇಲೆ ಹಸು ಕಡಿಮೆ ಆಗೋದು, ಈ ಯಾವುದಾದ್ರೂ ಲಕ್ಷಣಗಳಿದ್ದರೆ ನಾವು ಕೂಡಲೇ ಜಾಗೃತರಾಗಿ ವೈದ್ಯರ ಸಲಹೆ ಪಡ್ಕೊಳ್ತಕ್ಕಂಥದ್ದು. ಇಂಥ ಕಂಡೀಷನಲ್ಲಿ ನಾವು ನಮ್ಮ ಮನೆ ಮದ್ದು ಹಾಗೂ ಓವರ್ ದಿ ಕೌಂಟರ್ ಮೆಡಿಕೇಷನ್ ತೊಗೊಂಡ್ರೂ ಕೂಡ ಕಮ್ಮಿ ಆಗೋ ಚಾನ್ಸ್ ತುಂಬ ಕಡಿಮೆ. ಈ ಮೇಲೆ ಹೇಳಿರುವಂತಹ ಲಕ್ಷಣಗಳಿದ್ದರೆ ಅದು ಕೆಲವೊಮ್ಮೆ TB ಆಗಿರ್ಬೋದು, ನ್ಯೂಮೋನಿಯಾ ಆಗಿರ್ಬೋದು, ಶ್ವಾಸಕೋಶದ ಗಂಭೀರ ರೋಗಗಳಂತಹ ILD ಇರ್ಬೋದು, ಅಥವಾ ಶ್ವಾಸಕೋಶದ ಕ್ಯಾನ್ಸರ್ನ ಕೂಡ ಪ್ರಾಥಮಿಕ ಹಂತ ಕೂಡ ಆಗಿರ್ಬೋದು. ಆದ್ದರಿಂದ ನಾವು ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಹಾಗಾಗಿ ಈ ಮಧುಮೇಹ ರೋಗಿಗಳು, ಹಿರಿಯ ನಾಗರಿಕರು, ಮುಂಚೆ ಶ್ವಾಸಕೋಶ ರೋಗದಿಂದ ಬಳಲುತ್ತಿರುವವರು, ಅಸ್ತಮಾ ರೋಗಿಗಳು, COPD ರೋಗಿಗಳು, ಇಂತಹ ಯಾವುದೇ ಪೇಷಂಟ್ಗಳು ತಮ್ಮ ಕೆಮ್ಮು ಜಾಸ್ತಿ ಆಗಿದೆ ಅಥವಾ ಹೊಸದಾಗಿ ಕೆಮ್ಮು ಕಾಣಿಸ್ಕೊಳ್ತಾ ಇದೆ ಅಂತಾದಾಗ ಸಿಂಪಲಾಗಿ ಮಳೆಗಾಲದ ಕೆಮ್ಮು ಅಂತ ಅದನ್ನು ಇಗ್ನೋರ್ ಮಾಡದೆ ತಕ್ಷಣವೇ ವೈದ್ಯರ ಸಲಹೆಯಂತೆ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಇನ್ನೊಂದು ನಿಮಗೆ ಗೊತ್ತಿರಬೇಕಾದ ಇನ್ನೊಂದು ಮೇನ್ ವಿಷಯ ಅಂದರೆ, ನಾವೀಗ ಸಾಮಾನ್ಯ ಶೀತ ಕೆಮ್ಮು ಮತ್ತು ನ್ಯೂಮೋನಿಯಾ ಬಗ್ಗೆ ಸ್ವಲ್ಪ ಒಂದು 2-3 ಪಾಯಿಂಟ್ಸ್ಗಳು ಚೇಂಜ್ ಇರ್ತವೆ, ಡಿಫ್ರೆನ್ಸ್ ಇರ್ತವೆ. ಅದೇ ಏನಪ್ಪ ಅಂದರೆ, ಈಗ ಸಾಮಾನ್ಯ ಶೀತ ಅಂತಾದಾಗ ಸ್ವಲ್ಪ ಮೂಗು ಸೋರೋದು, ತಲೆನೋವು, ಸ್ವಲ್ಪ ಮೈಲ್ಡ್ ಫೀವರ್, ಸ್ವಲ್ಪ ಕೆಮ್ಮು. ಈ ಕೆಮ್ಮು ಹೆಚ್ಚಾಗಿ ಒಂದು ಮ್ಯಾಕ್ಸಿಮಮ್ 5ರಿಂದ 6 ದಿನ ಈ ಥರ ಇರ್ತದೆ. ಆದರೆ ತುಂಬ ಚಳಿ ಜ್ವರ ಬರೋದು, ಕೆಮ್ಮು ಜೊತೆ ಕಫ ಬರೋದು, ಕೆಮ್ಮಿನ ಜೊತೆಗೆ ಉಸಿರಾಟಕ್ಕೆ ಕೂಡ ತೊಂದರೆ ಬರ್ತಾ ಇರೋದು, ಎದೆನೋವು ಬರೋದು, ಈ ಯಾವುದೇ ಲಕ್ಷಣ ಬಂದಾಗ ನಾವು ತಕ್ಷಣ ವೈದ್ಯರ ಸಂಪರ್ಕಿಸಿ ನಾವು ಟ್ರೀಟ್ಮೆಂಟ್ ತಗೊಳ್ಳೋವಂಥದ್ದು. ಇನ್ನೊಂದು, ಅಸ್ತಮಾ ರೋಗಿಗಳಲ್ಲಿ ಇನ್ಹೇಲರ್ ಬಗ್ಗೆ ಸ್ವಲ್ಪ ಒಂದು ತಪ್ಪು ಕಲ್ಪನೆ ಇದೆ. ನಾನು ಇನ್ಹೇಲರ್ ಬಳಸ್ತಾ ಇರ್ಬೇಕಾದ್ರೆ ನನಗೆ ಅದು ಎಡಿಕ್ಷನ್ ಉಂಟು ಮಾಡ್ತದೆ, ಇನ್ಹೇಲರಿಂದಾಗಿ ತುಂಬ ಸೈಡ್ ಎಫೆಕ್ಟ್ ಬರ್ತದೆ, ಹಾಗಾಗಿ ನಾನು ಅದನ್ನು ರೆಗ್ಯುಲರಾಗಿ ತಗೊಳ್ಳೋದಿಲ್ಲ, ನನಗೆ ತುಂಬ ತೊಂದರೆ ಬಂದಾಗ ಮಾತ್ರ ತಗೊಳ್ತೀನಿ, ಇದೆಲ್ಲ ತಪ್ಪು ಕಲ್ಪನೆಗಳು. ನಾವು ಇನ್ಹೇಲರಲ್ಲಿ ನಿಗದಿತವಾದ ಮೆಡಿಸಿನ್ ಕಾನ್ಸಂಟ್ರೇಷನ್ ಕೊಡೋ ಕಾರಣ ಅದು ಶ್ವಾಸಕೋಶಕ್ಕೆ ಮಾತ್ರ ರೀಚ್ ಆಗೋ ಥರ ಕೊಡ್ತೀವಿ. ಇದರಿಂದಾಗಿ ಶರೀರದ ಇತರೆ ಅಂಗಾಂಗಗಳಿಗೆ ಉಂಟಾಗುವಂಥ ತೊಂದರೆ ತುಂಬ ಕಮ್ಮಿ, ಹಾಗೂ ಇದು ಯಾವತ್ತೂ ಅಡಿಕ್ಷನ್ ಉಂಟು ಮಾಡೋದಿಲ್ಲ. ಅಸ್ತಮಾ ರೋಗ ಇದೆ ಅಂತ ಹೇಳೋದಕ್ಕಿಂತ ಅಸ್ತಮಾ ಕಂಟ್ರೋಲಲ್ಲಿ ಇಲ್ಲ, ಅಸ್ತಮಾ ತುಂಬ ಉಲ್ಬಣಗೊಂಡಿದೆ ಅಂತ ಹೇಳುವಂಥ ಒಂದು ಕಂಡೀಷನ್ ಜಾಸ್ತಿ ಪ್ರಾಬ್ಲಮ್ಯಾಟಿಕ್. ರೆಗ್ಯುಲರ್ ಟ್ರೀಟ್ಮೆಂಟಿಂದ ನಾವು ಅಸ್ತಮಾನ ಕಂಪ್ಲೀಟಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಾವು ಸ್ವಲ್ಪ ಶ್ವಾಸಕೋಶದ ಆಧುನಿಕ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಂಚೆಲ್ಲ ಶ್ವಾಸಕೋಶದ ಒಳಗಡೆ ಗಡ್ಡೆ ಇದ್ದರೆ ಅಥವಾ ಇನ್ಯಾವುದಾದ್ರೂ ಜಟಿಲವಾದ ಸಮಸ್ಯೆ ಇದ್ದರೆ ಎದೆ ಸೀಳಿ ಮಾಡಿ ಅಥವಾ ಓಪನ್ ಸರ್ಜರಿ ಅವಶ್ಯಕತೆ ಇತ್ತು. ಅದನ್ನು ಪತ್ತೆ ಹಚ್ಚಬೇಕಾದ್ರೂ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಕೂಡ. ಆದರೆ ಇವತ್ತು ನಾವು ಎಂಡೋಸ್ಕೋಪಿ ಮುಖಾಂತರ ಹಾಗೂ ಒಂದು ಕೀಹೋಲ್ ಸರ್ಜರಿ ಮುಖಾಂತರ ನಾವು ಇದನ್ನು ರೋಗಿಗೆ ತುಂಬ ಕಮ್ಮಿ ನೋವು ಕೊಟ್ಟು ತುಂಬ ಕಮ್ಮಿ ಕಾಂಪ್ಲಿಕೇಶನಿಂದ ಈ ರೋಗಗಳನ್ನು ಪತ್ತೆ ಹಚ್ಚಿ ಹಾಗೂ ಕೆಲವೊಂದು ಕಂಡೀಷನಲ್ಲಿ ಅದನ್ನು ಗುಣಪಡಿಸೋ ಕೂಡ ಆಗ್ತಾಯಿದೆ. ಸೊ ಇದರಲ್ಲಿ ನಾವು ಮೇಯ್ನಾಗಿ ಒಂದು 3 ಚಿಕಿತ್ಸಾ ವಿಧಾನಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಬ್ರಾಂಕೋಸ್ಕೋಪಿ ಅಂತ. ಇದರಲ್ಲಿ ನಾವೊಂದು ಚಿಕ್ಕ ಕ್ಯಾಮ್ರಾನ ಎಂಡೋಸ್ಕೋಪಿ ಥರ ಮೂಗು ಅಥವಾ ಬಾಯಿ ಮುಖಾಂತರ
ಕಳಿಸಿ ಶ್ವಾಸನಾಳದ ಒಳಭಾಗವನ್ನು ಪರೀಕ್ಷೆ ಮಾಡ್ತೇವೆ. ಶ್ವಾಸನಾಳದ ಒಳಗಡೆ ಏನಾದರೂ ಒಂದು ರಕ್ತ ಬರ್ತಾ ಇದೆ, ಅದರಿಂದಾಗಿ ಪೇಷಂಟು ಕೆಮ್ಮಿನಲ್ಲಿ ರಕ್ತ ಬರ್ತಾ ಇದೆ, ಅಥವಾ ಒಳಗಡೆ ಗಡ್ಡೆ ಇದೆ, ಆ ಗಡ್ಡೆ ಶ್ವಾಸನಾಳವನ್ನು ಬ್ಲಾಕ್ ಮಾಡ್ತಾ ಇದೆ, ಇಂಥ ಎಲ್ಲ ಕಂಡೀಷನಲ್ಲಿ ನಾವು ಆ ಗಡ್ಡೆಯಿಂದ ಮಾದರಿಗಳನ್ನು ಸಂಗ್ರಹ ಮಾಡಿ ಏನು ತೊಂದರೆ ಅಂತ ಅದನ್ನು ಚೆಕ್ ಮಾಡ್ತೀವಿ. ಇದು TBಯಿಂದ ಇರ್ಬೋದು, ಅಥವಾ ಬೇರೆ ಇನ್ಫೆಕ್ಷನ್ ಇರ್ಬೋದು, ಅಥವಾ ಶ್ವಾಸಕೋಶದ ಕ್ಯಾನ್ಸರ್ನ ಸ್ಟಾರ್ಟಿಂಗ್ ಸ್ಟೇಜ್ ಕೂಡ ಆಗಿರ್ಬೋದು. ಬರೀ ರೋಗ ಪತ್ತೆ ಹಚ್ಚೋದಲ್ಲದೆ ಕೆಲವೊಂದು ಅಡ್ವಾನ್ಸ್ಡ್ ಶ್ವಾಸಕೋಶದ ಕ್ಯಾನ್ಸರ್ಗಳಲ್ಲೆಲ್ಲ ಇದನ್ನು ನಾವು ಬೇರೆ ಟ್ರೀಟ್ಮೆಂಟ್ ಜೊತೆಗೆ ಇದನ್ನು ಕೂಡ ಕಂಬೈನ್ ಮಾಡಿ ಗಡ್ಡೆಗಳನ್ನು ತೆಗೆದುಹಾಕ್ಲಿಕ್ಕೆ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಇನ್ನೊಂದು ನಾವು ಯೂಸ್ ಮಾಡೋದೇನೆಂದರೆ ಎಂಡೋಬ್ರೋಂಕಿಯಲ್ ಅಲ್ಟ್ರಾಸೌಂಡ್. ಇದು ಬ್ರಾಂಕೋಸ್ಕೋಪಿಯ ಸ್ವಲ್ಪ ಮಾಡಿಫಿಕೇಷನ್. ನಾವು ಬ್ರಾಂಕೋಸ್ಕೋಪಿ ಜೊತೆಗೆ ಅಲ್ಟ್ರಾಸೌಂಡ್ ಮುಖಾಂತರ ಎದೆಯ ತುಂಬ ಡೀಪಾಗಿ ಇರುವಂಥ ಎದೆ ಭಾಗದ ತುಂಬ ಡೀಪಲ್ಲಿರುವಂತಹ ಗ್ರಂಥಿಗಳು, ಅಂದರೆ ದುಗ್ಧರಸ ಗ್ರಂಥಿಗಳು, ಲಿಂಫ್ ನೋಡ್ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಊತ ಬರೋದು TB ಇರ್ಬೋದು, ಬೇರೆ ಪ್ರಕಾರದ ಇನ್ಫೆಕ್ಷನ್ ಇರ್ಬೋದು, ಅಥವಾ ಶ್ವಾಸಕೋಶದ ಕ್ಯಾನ್ಸರ್ನ ಸ್ಟಾರ್ಟಿಂಗ್ ಸ್ಟೇಜು ಆಗಿರ್ಬೋದು. ಸೊ ಇಂಥ ಕಂಡೀಷನ್ ಎಲ್ಲ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಲ್ಲಿಂದ ಚಿಕ್ಕ ಸೂಜಿ ಮುಖಾಂತರ ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡಿ ರೋಗ ಪತ್ತೆ ಹಚ್ಚುವಂಥದ್ದು. ಈ ಎಲ್ಲ ಟೆಕ್ನಾಲಜಿಯಿಂದಾಗಿ ನಾವು ಶ್ವಾಸಕೋಶದ ಕ್ಯಾನ್ಸರ್ಗಳನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಸ್ಟೇಜ್ 1 ಕೂಡ ನಾವು ಇದನ್ನು ಕಂಡುಹಿಡಿಬೋದು. ಸ್ಟೇಜ್ 1 ನಾವು ಕಂಡುಹಿಡಿದ್ರೆ ಕಂಪ್ಲೀಟಾಗಿ ಗುಣಮುಖ ಕೂಡ ಸಾಧ್ಯ. ಸೊ ಇದರಿಂದಾಗಿ ಶ್ವಾಸನಾಳಗಳು, ನಮ್ಮ ಶ್ವಾಸಕೋಶಗಳು, ಎದೆಯ ತುಂಬ ಆಳ ಜಾಗದಲ್ಲಿ ಯಾವುದಾದ್ರೂ ಗಡ್ಡೆ ಇದ್ದರೆ ಅಥವಾ ಇನ್ನಿತರ ತೊಂದರೆ ಇದ್ದರೆ ಅದು ಏನಕ್ಕೆ ಬರ್ತಾ ಇದೆ, ಅದು ಕ್ಯಾನ್ಸರ್ ಅಂತ ಗೊತ್ತಾದರೆ ಯಾವ ಸ್ಟೇಜ್ನಲ್ಲಿದೆ, ಅದಕ್ಕೆ ಫುಲ್ಲಾಗಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಕೊಡ್ಬೋದಾ ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ, ಇದೆಲ್ಲನೂ ನಮಗೆ ಪತ್ತೆ ಹಚ್ಬೋದು. ಇನ್ನೊಂದು ಕೆಲವೊಂದು ರೋಗಗಳಲ್ಲಿ ಪದೇ ಪದೇ ಶ್ವಾಸಕೋಶ ಹಾಗೂ ಎದೆ ಮಧ್ಯದಲ್ಲಿ ನೀರು ತುಂಬಿಕೊಳ್ತವೆ. ಪದೇ ಪದೇ ನೀರು ತುಂಬಿಕೊಂಡಾಗ ನಮಗದು ನೀರು ತೆಗೆದ್ರೆ ಮಾತ್ರ ಸಾಕಾಗೋದಿಲ್ಲ. ಅದು ಪದೇ ಪದೇ ಬಂದಾಗ ಏನಕ್ಕೆ ನೀರು ಬರ್ತಾ ಇದೆ ಅಂತ ಕಾರಣ ಕಂಡುಹಿಡಿಯೋದು ಮುಖ್ಯ. ಸೊ ಇಂಥ ಕಂಡೀಷನಲ್ಲಿ ನಾವು ಯೂಶ್ವಲಿ ಪ್ರಾಥಮಿಕ ಹಂತದಲ್ಲಿ ನೀರನ್ನು ತೆಗೆದು ಟೆಸ್ಟ್ ಮಾಡಿ ಅದು ಏನಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗಿಲ್ಲ ಅಂದರೆ ಸಣ್ಣ ಕೀ ಹೋಲ್ ಥರ ಮಾಡಿ ಕ್ಯಾಮ್ರಾ ಕಳಿಸ್ಬಿಟ್ಟು ಎದೆ ಒಳಗಡೆ ನೀರು ಬರುವಂಥ ಜಾಗ ನೋಡಿ ಅಲ್ಲಿಂದ ಮಾದರಿಗಳನ್ನ ಕಂಡುಹಿಡಿಬೋದು. ಹಾಗೂ ಕೆಲವೊಮ್ಮೆ ಹೇಗೆ ಅಂದರೆ ತುಂಬ ಜಟಿಲವಾಗಿ ನೀರು ಕಾಂಪ್ಲೆಕ್ಸ್ ಕನೆಕ್ಷನ್ ಆಗಿದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡ್ಬೋದು. ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ನಾವು ತಗೊಂಡ್ರೆ ಈ ಎಲ್ಲ ಪ್ರಾಬ್ಲಮ್ಗಳಿಂದ ನಾವು ನಮ್ಮನ್ನು ಸಂರಕ್ಷಿತ ಮಾಡ್ಕೊಳ್ಬೋದು. ಮಳೆಗಾಲದಲ್ಲಿ ಮನೆ ಒಳಗಡೆ ತೇವಾಂಶದಿಂದಾಗಿ ಪದೇ ಪದೇ ಬೂಸ್ಟ್ ಬರ್ತಾ ಇದ್ದರೆ ಅದನ್ನು ರೆಗ್ಯುಲರಾಗಿ ಸ್ವಚ್ಛ ಮಾಡಿ, ಹಾಗೂ ಮನೆ ಒಳಗಡೆ ಎಫೆಕ್ಟಿವ್ ಆಗಿ ವೆಂಟಿಲೇಷನ್ ಬರೋ ಥರ ನೋಡ್ಕೊಳ್ಳಿ. ಅಸ್ತಮಾ ಹಾಗೂ COPD ರೋಗಿಗಳು ತಮ್ಮ ಇನ್ಹೇಲರನ್ನು ರೆಗ್ಯುಲರಾಗಿ ನಿಯಮಿತವಾಗಿ ಬಳಸಿ, ಹಾಗೂ ಯಾವುದೇ ಉಲ್ಬಣ ಬಂದಾಗ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ದೀರ್ಘಕಾಲದ ರೋಗಿಗಳು ಹಾಗೂ ಶ್ವಾಸಕೋಶದ ರೋಗ ಇರುವಂಥವರು ಹಾಗೂ 50 ವರ್ಷದ ಮೇಲ್ಪಟ್ಟವರು ಯಾವುದೇ ಆಗಿದ್ದರೂ ಕೂಡ ವೈದ್ಯರನ್ನು ಸಂಪರ್ಕಿಸಿ ನ್ಯೂಮೋನಿಯಾ ಹಾಗೂ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ. ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ರೋಗವನ್ನು ತಡೆಗಟ್ಟಿದ್ರೂ ಕೂಡ ರೋಗದ ಗಂಭೀರ ಸ್ವರೂಪ ಬರೋದು ಹಾಗೂ ರೋಗದಿಂದಾಗಿ ಹಾಸ್ಪಿಟಲೈಸೇಷನ್ ಆಗುವಂತಹ ಪ್ರಮಾಣಗಳು ಕಮ್ಮಿ ಆಗ್ತವೆ. ಅಸ್ತಮಾ ಹಾಗೂ ಇನ್ನಿತರ ಶ್ವಾಸಕೋಶ ರೋಗಿಗಳು ಮಾಲಿನ್ಯ ಇರುವಂಥ ಜಾಗ ಇರ್ಬೋದು, ತುಂಬ ಧೂಳು ಕೀಟಗಳು ಬರುವಂಥ ಜಾಗಗಳು, ಧೂಳಿನ ಅಂಶಗಳಿರುವಂಥ ಜಾಗಗಳು ಹೋದಾಗ ಮಾಸ್ಕ್ಗಳನ್ನು ಉಪಯೋಗಿಸಿ. ನಾನು ಹೇಳಿರತಕ್ಕಂತಹ ಶ್ವಾಸಕೋಶ ಅನಾರೋಗ್ಯ ಬರುವುದು ಈ ಮಳೆಗಾಲದಲ್ಲಿ, ಇದನ್ನೆಲ್ಲ ಪ್ರಿವೆನ್ಷನ್ ಮಾಡಬೇಕು ಅಂದರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳು ಅಗತ್ಯ. ಕೊನೆಯದಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಉಸಿರಾಟ ಅಂದರೆ ಅದೊಂದು ಸಹಜ ಪ್ರಕ್ರಿಯೆ. ಅದು ಯಾವತ್ತೂ ಕೂಡ ಒಂದು ಸ್ಟ್ರಗಲ್ ಆಗಬಾರ್ದು. ಅದು ಉಸಿರಾಟ ಮಾಡಬೇಕಾದ್ರೆ ತೊಂದರೆ ಅನ್ನಿಸ್ಬಾರ್ದು. ಅದು ಶ್ವಾಸಕೋಶದ ಯಾವುದೇ ಜಟಿಲ ಸಮಸ್ಯೆ ಆದರೂ ಕೂಡ, ಯಾವುದೇ ಅನಾರೋಗ್ಯ ಆದರೂ ಕೂಡ ಅದನ್ನು ಆರಂಭಿಕ ಹಂತದಲ್ಲೇ ನಮಗೆ ಕಂಡುಹಿಡಿದು ಪತ್ತೆ ಹಚ್ಚಿ ತಕ್ಕದಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಯಾವುದೇ ಲಕ್ಷಣಗಳನ್ನು ಇಗ್ನೋರ್ ಮಾಡಬೇಡಿ. ಕೂಡಲೇ ತಜ್ಞರನ್ನು ಭೇಟಿಯಾಗಿ ತಮ್ಮ ಟ್ರೀಟ್ಮೆಂಟ್ ಪಡ್ಕೊಳ್ಳಿ. ಆರೋಗ್ಯವಾಗಿರಿ, ಸೇಫ್ ಆಗಿರಿ. ಧನ್ಯವಾದಗಳು.